ಈ ವಿಡಿಯೋ ಏನಾದರೂ ನಿಮ್ಮ ಹತ್ರ ಬಂದಿದೆ ಅಂದರೆ ಖಂಡಿತವಾಗ್ಲೂ ಜೀವನದಲ್ಲಿ ಏನಾದರೂ ಒಂದು ಮಾಡಿ ಮುಂದೆ ಬರಬೇಕು ಅಂತ ಪಣ ತೊಟ್ಟು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀರಾ ಅಂತ ಅರ್ಥ. ನಮ್ಮ ಮಿಡಲ್ ಕ್ಲಾಸ್ ಜನರ ಜೀವನ ಹೇಗೆ ಸಾಕ್ತಿದೆ ಅಂತ ಒಂದು ಸಣ್ಣ ಸ್ಟೋರಿ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳು ಮಗ. ಒಂದು ಊರಲ್ಲಿ ಒಬ್ಬ ಬಡವ ಇರ್ತಾನಂತೆ. ಆ ಬಡವನಿಗೆ ಏನು ಕೆಲಸ ಅಂದರೆ ಕಲ್ಲಿದ್ದಲನ್ನು ಮಾರಿ ಅದರನ್ನು ವ್ಯಾಪಾರ ಮಾಡುವಂತಹ ಕೆಲಸ. ಕಲ್ಲಿದ್ಲು ಮಾಡುವುದು ಹೇಗೆ ಅಂತ ನಿಮಗೆ ಗೊತ್ತಿರಲೇಬೇಕು. ಒಂದು ಮರವನ್ನು ತಂದು ಅದನ್ನು ಕಡ್ದು ಅದರಿಂದ ಬರುವಂತಹ ಬೂದಿಯಿಂದಾಗಿರಬಹುದು, ಮಸಿಗಳಿಂದಾಗಿರಬಹುದು ಕಲ್ಲಿದ್ಲನ್ನು ಮಾಡಿ ಅದರಿಂದ ಬರುವಂತಹ ಹಣದಿಂದ ದಿನ ಊಟ ಮಾಡ್ತಿದ್ದ. ಬೆಳಿಗ್ಗೆ ಆದರೆ ಸಾಕು ತನ್ನ ಮನೆ ಹಿಂದೆ ಇರುವಂತಹ ಒಂದು ಗುಡ್ಡ ಅಂದರೆ ಒಂದು ಬೆಟ್ಟ, ಆ ಬೆಟ್ಟದ ಹಿಂದೆ ಇರುವಂತಹ ಕಾಡಿಗೆ ಹೋಗಿ ಮರಗಳನ್ನು ತಂದು ಆ ಮರದಿಂದ ಮಧ್ಯಾಹ್ನ ಉರಿ ಬಿಸಿಲಿಗೆ ಆ ಮರಗಳನ್ನು ಸುಟ್ಟು ಸಂಜೆ ಆದರೆ ಸಾಕು ಅದರಿಂದ ಬರುವಂತಹ ಹಣದಿಂದ ರಾತ್ರಿ ಊಟ ಮಾಡ್ತಿದ್ದ. ಇದೇ ಪ್ರಾಸೆಸ್ ನಡೀತಾ ಇರ್ತದೆ. ತನ್ನ ಅಪ್ಪ ಅಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಇದೇ ಮಾಡ್ತಾ ಬಂದಿದ್ದಾರೆ. ಆ ಸೈಕಲನ್ನು ಬ್ರೇಕ್ ಮಾಡಲಿಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ ಮಗ. ಒಂದಿನ ರಾಜ ತನ್ನ ಊರಿನ ಎಲ್ಲ ಮನೆಗೂ ಬಂದು ತನ್ನ ಊರಿನವರು ಹೇಗೆ ನಿಭಾಯಿಸ್ತಾ ಇದ್ದಾರೆ, ಎಷ್ಟು ಒಳ್ಳೆಯವರಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾ ಬರುತ್ತಾ ಇರ್ತಾನೆ ಮಗ. ಒಂದಿನ ಇವನ ಮನೆಗೂ ಬಂದಾಗ ಈ ಬಡವನ ನೋಡಿ ರಾಜನಿಗೆ ತುಂಬ ಬೇಜಾರಾಗುತ್ತೆ. ಆ ರಾಜ ಏನು ಮಾಡ್ತಾನೆ ಗೊತ್ತಾ, ಅಷ್ಟು ದೂರದ ಕಾಡಿಗೆ ಹೋಗಿ ಮರಗಳನ್ನು ತರಬೇಡ, ಬದಲಾಗಿ ನನ್ನ ಆಸ್ಥಾನದ ಹಿಂದೆ ಸಣ್ಣ ತೋಟ ಇದೆ, ಆ ತೋಟದಿಂದ ಮರಗಳನ್ನು ತಂದು ಅದರಿಂದ ವ್ಯಾಪಾರ ಮಾಡ್ಕೊ ಅಂತ ಹೇಳ್ತಾನೆ. ಇದರಿಂದ ತುಂಬ ಖುಷಿಯಾದಂತಹ ಆ ಬಡವ ಆ ರಾಜನ ಮನೆಯ ಹಿಂದೆಯಿಂದ ಮರಗಳನ್ನು ತಂದು ಅದರಿಂದ ಕಲ್ಲಿದ್ದಲನ್ನು ಮಾಡಿ ವ್ಯಾಪಾರ ಮಾಡ್ತಾ ಇದ್ದ. ಹೀಗೆ ಹಲವಾರು ದಿನಗಳ ನಂತರ 1 ವರ್ಷ ಆಯಿತು, 2 ವರ್ಷ ಆಯಿತು, ಅದನ್ನೇ ಮಾಡ್ತಾ ಇದ್ದಾನೆ. ನಂತರ ರಾಜ ಬಂದು ನೋಡ್ತಾನೆ. ರಾಜನಿಗೆ ಒಂದು ಆತುರ, ನಾನು ಕೊಟ್ಟಂತಹ ಮರಗಳಿಂದ ಆ ಬಡ ವ್ಯಾಪಾರಿ ಏನು ಮಾಡಿರಬಹುದು ಅಂತ ರಾಜನಿಗೊಂದು ಆತುರ ಇರ್ತದೆ. ಆತುರದಿಂದ 1-2 ವರ್ಷ ಬಿಟ್ಟು ಬರ್ತಾನೆ. ಬಂದು ನೋಡಿದಾಗ ಆ ಬಡವ ಅದೇ ರೀತಿ ಇದ್ದಾನೆ. ಅದೇ ರೀತಿ ಅವನ ದಿನ ಸಾಗ್ತಾ ಇದೆ. ಅದೇ ಬಿಸಿಲು, ಅದೇ ಉರಿ, ಅದೇ ಕಲ್ಲಿದ್ಲು, ಅದರಿಂದಲೇ ಅವನ ಜೀವನ ಮಾಡ್ತಾ ಇದ್ದಾನೆ. ಆದರೆ ಎಲ್ಲರಿಗೂ ಈ ಬಡವನ ಒಂದು ಕೃತ್ಯ ನೋಡಿ ಎಲ್ರಿಗೂ ಆಶ್ಚರ್ಯ ಆಗ್ತದೆ. ಕಾರಣ ಅವತ್ತು ರಾಜ ಹೇಳಿದ್ದು, ರಾಜನ ತೋಟದಲ್ಲಿ ಇರುವಂತಹ ಶ್ರೀಗಂಧದ ಮರಗಳನ್ನು ನೀನು ಮಾರಿ ಅದರಿಂದ ದುಡ್ಡು ಮಾಡುವಂತ ರಾಜ ಒಂದು ಸಲಹೆ ಕೊಟ್ಟಿದ್ದ. ಆದರೆ ಅದೇ ರೀತಿ ಈ ಬಡವ ಏನಿದ್ರು ತಾನು ತನ್ನ ತಂದೆ, ತನ್ನ ಮುತ್ತಜ್ಜ, ತನ್ನ ಅಜ್ಜಂದಿರು ಮಾಡಿದಂತಹ ಕೆಲಸವನ್ನೇ ಮಾಡ್ತಾ ಇದ್ದ. ಬದಲಾಗಿ ಅಷ್ಟು ಒಳ್ಳೆಯ ಅವಕಾಶ ಅವನ ಕೈಯನ್ನು ಹಿಡಿದರೂ ಕೂಡ, ರಾಜವೇ ಅವಕಾಶ ಮಾಡಿಕೊಟ್ಟರೂ ಕೂಡ ಅವನು ಅದನ್ನು ಉಪಯೋಗಿಸಲು ಸಾಧ್ಯವಾಗಲಿಲ್ಲ. ನೋಡು ಮಗ, ಇದೇ ಬಡವ ಏನಾದರೂ ಅದೇ ಶ್ರೀಗಂಧದ ಮರವನ್ನು ಮಾರಿದರೆ ಅವ ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗ್ತಿದ್ದ. ಆದರೆ ಅವ ತನ್ನ ಕಂಫರ್ಟ್ ಝೋನನ್ನು ಬಿಡಲಿಲ್ಲ. ತನ್ನ ಅಪ್ಪ ಮುತ್ತಜ್ಜ ಅಜ್ಜಂದಿರು ಮಾಡಿದ ಅದೇ ಪ್ರಾಸೆಸ್ಸನ್ನು ರಿಪೀಟ್ ಮಾಡಿ ಅವ ಹಾಗೆ ಬಡವನಾಗಿ ಉಳಿದುಕೊಂಡ. ಹೀಗೆ ಯಾವುದೇ ಮಿಡಲ್ ಕ್ಲಾಸ್ ವ್ಯಕ್ತಿಯಾಗಿರಬಹುದು, ತನ್ನ ಕಂಫರ್ಟ್ ಝೋನಿಂದ ಹೊರಗೆ ಬರಲಿಕ್ಕೆ ನೋಡುವುದೇ ಇಲ್ಲ. ಬದಲಾಗಿ ಅವ ಅದೇ ಝೋನಲ್ಲಿ ಇದ್ದುಕೊಂಡು ಅದೇ ಒಂದು ಕೆಲಸವನ್ನು ಮಾಡ್ತಾ 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 ಅದೇ ರುಟೀನ್, ಅದೇ ದಿನ, ಅದೇ ಬೆಳಿಗ್ಗೆ, ಅದೇ ರಾತ್ರಿ, ಅದೇ ಊಟವನ್ನು ಮಾಡ್ತಾ ಇರ್ತಾನೆ. ಇದೇ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮಾಡುತ್ತಿರುವಂತಹ ತಪ್ಪಾಗಿರ್ತದೆ. ಹಾಗಂತ ನಿಯತ್ತು ಬಿಟ್ಟು ಕೆಲಸ ಮಾಡುವಂತ ಹೇಳ್ತಿಲ್ಲ ಮಗ. ಯಾವುದಾದ್ರೂ ನಿಯತ್ತಿನ ಅವಕಾಶಗಳು ನಿನ್ನ ಕಣ್ಮುಂದೆ ಬಂದರೆ ಯಾವತ್ತೂ ಅದನ್ನು ಬಿಡ್ಲಿಕ್ಕೆ ಹೋಗಬೇಡ. ಕಾರಣ ಆ ಒಂದು ಅವಕಾಶ ನಿನ್ನ ಇಡೀ ಜೀವನವನ್ನು ಬದಲಾಗಿಸ್ಬೋದು. ಇದನ್ನು ನೆನ್ಪಿಟ್ಕೋ. ಅದನ್ನು ಬಿಟ್ಟು ನೀನು ನಿನ್ನ ಟ್ರೆಡಿಷನನ್ನೇ ಫಾಲೋ ಮಾಡ್ತೀಯಾ? ಯಾರೋ ಇಬ್ಬರು ಮಾಡಿದ್ರು ಅದೇ ಕೆಲಸ ನಾನು ಮಾಡ್ತೇನೆ, ನಾನು ನನ್ನ ಕಂಫರ್ಟ್ ಝೋನಲ್ಲೇ ಇರ್ತೇನೆ, ನನ್ನ ಫ್ರೆಂಡ್ಸಿನ ಫ್ಯಾಮಿಲಿ ಅವರು ಇದೇ ಕೆಲಸ ಮಾಡ್ತಾ ಇದ್ದಾರೆ, ನಾನು ಅದನ್ನೇ ಮಾಡ್ತೀನಿ, ನಾನು ಕಂಫರ್ಟ್ ಝೋನಲ್ಲೇ ಇರ್ತೀನಿ ಅಂತ ಹೇಳಿದರೆ ಅದನ್ನೇ ಮಾಡುವಾಗ. ಬಟ್ ಒಂದಂತೂ ನೆನ್ಪಿಟ್ಕೋ, ನೀನು ಹಿಂದೆ ಇರಬೇಕಾ ಅದೇ ಟ್ರೆಡಿಷನನ್ನು ಫಾಲೋ ಮಾಡ್ಕೊ. ಬೇರೆಯವರು ಯಾವ ಡಿಗ್ರಿ ಮಾಡ್ತಾರೆ, ಬೇರೆಯವರು ಯಾವುದು ಕಲಿತಾರೆ, ಬೇರೆಯವರು ಯಾವ ಕೆಲಸ ಮಾಡ್ತಾರೆ ಅದನ್ನೇ ನೋಡ್ಕೊಂಡು ಮುಂದೆ ಬಾ ಮಗ. ಆದರೆ ಈ ಕೆಲಸ ಮಾಡಿದರೆ ಯಾವತ್ತೂ ಕೂಡ ನಿನ್ನ ವ್ಯಾಲ್ಯೂ ಲಿಮಿಟಲ್ಲಿ ಇರ್ತದೆ. ಬಟ್ ನಿನ್ನ ವ್ಯಾಲ್ಯೂ ಲಿಮಿಟಲ್ಲಿ ಇರಬಾರ್ದು ಅಂತೇಳಿದರೆ ನಿನ್ನ ಕಂಫರ್ಟ್ ಝೋನಿಂದ ಹೊರಗೆ ಬಾ. ಒಂದಂತೂ ನೆನ್ಪಿಟ್ಕೊ, ನೀ ಜೀವನದಲ್ಲಿ ಹಿಂದೆನೇ ಇರಬೇಕಾ ಅದೇ ಕಂಫರ್ಟ್ ಝೋನಲ್ಲಿ ಇರಬೇಕಾ? ಬೇರೆಯವರನ್ನು ಇವತ್ತು ಕೂಡ ನೀವು ಫಾಲೋ ಮಾಡಲಿಕ್ಕೆ ಹೋಗು.
ಬೇರೆಯವರು ಯಾವ ಡಿಗ್ರಿ ಮಾಡ್ತಾರೆ, ಬೇರೆಯವರು ಯಾವ ಕೆಲಸ ಮಾಡ್ತಾರೆ, ಅವನು ಯಾವುದು ಮಾಡ್ತಾನೆ, ಇವನು ಯಾವ ಕೆಲಸ ಮಾಡ್ತಾನೆ, ಅದನ್ನೇ ಫಾಲೋ ಮಾಡು, ಅದೇ ಕೆಲಸ ಮಾಡು. ಆದರೆ ಇಂತಹ ಕೆಲಸ ಮಾಡಿದರೆ ಯಾವತ್ತೂ ಕೂಡ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಬೇರೆಯವರನ್ನು ನಾವು ಎಷ್ಟರವರೆಗೆ ನೋಡಿಕೊಂಡು ಹೋಗ್ತೀವೋ, ಬೇರೆಯವರ ಹಿಂದೆ ಎಷ್ಟರವರೆಗೂ ನಾವು ಹೋಗ್ತೀವೋ ಅಷ್ಟರವರೆಗೆ ನಮ್ಮ ಜೀವನವನ್ನು ನಾವು ಸುಧಾರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಮಗ. ಆದರೆ ನೆನ್ಪಿಟ್ಕೊ, ಅವ್ರ ಥರ ನೀನಾಗಬಾರ್ದು, ಬೇರೆಯವರ ಥರ ಹಾಳಾದ ಜೀವನ ನಿನ್ನದಾಗಬಾರ್ದು ಅಂತ ಹೇಳಿದರೆ ದೇರ್ ಈಸ್ ಓನ್ಲಿ ಒನ್ ಸೊಲ್ಯೂಷನ್. ಯು ಶುಡ್ ಬ್ರೇಕ್ ದ್ಯಾಟ್ ಕಂಫರ್ಟ್ ಝೋನ್, ಯು ಶುಡ್ ಬ್ರೇಕ್ ದ್ಯಾಟ್ ಲೈಫ್ ಸೈಕಲ್. ಒಬ್ಬ ಹುಟ್ಟಿ ಹೈಸ್ಕೂಲ್ ಮಾಡಿ ಕಾಲೇಜ್ ಕಲಿತು ಅದೇ ಒಂದು ಪ್ರೋಸೆಸ್ಸಿಂದ ಅದೇ ಡಿಗ್ರಿ ಮಾಡಿ ನೆಕ್ಸ್ಟ್ ಒಂದು ಯಾವುದೋ 3rd ಕ್ಲಾಸ್ ಕೆಲಸವನ್ನು ಹಿಡ್ಕೊಂಡು ಜೀವನದಲ್ಲಿ ಮರ್ಯಾದೆ ರೆಸ್ಪೆಕ್ಟನ್ನು ವರ್ಡೇ ಇಲ್ಲದೆ ಜೀವನವನ್ನು ಮುನ್ನುಡಿಸ್ತಾ ಇದ್ದಾನೆ. ನೀನು ಅವನನ್ನು ನೋಡಿ ಕೂಡ ಅದೇ ಥರ ಡಿಗ್ರಿಯನ್ನು ಮಾಡಲಿಕ್ಕೆ ಹೋಗ್ತಿದ್ಯಾ, ಅದೇ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದೆಯಾ. ನಿನ್ನ ಜೀವನ ಹಾಳಾಗ್ತದೆ ಅಂತ ಗೊತ್ತಿದ್ದರೂ ನಿನಗೆ ಆ ಸೈಕಲನ್ನು ಬ್ರೇಕ್ ಮಾಡುವಂತಹ, ನಿನಗೆ ಆ ಪ್ರೋಸೆಸ್ಸನ್ನು ಬ್ರೇಕ್ ಮಾಡುವಂತಹ ಯೋಚನೆ ಬರುವುದಿಲ್ಲ ಅಂತ ನಮಗಂತೂ ಅರ್ಥ ಆಗುವುದಿಲ್ಲ. ಖಂಡಿತವಾಗ್ಲೂ ನೀ ಮುಂದೆ ಬರಬೇಕಂದ್ರೆ ಯು ಶುಡ್ ಬ್ರೇಕ್ ದ್ಯಾಟ್ ಕಂಫರ್ಟ್ ಝೋನ್. ಅಂತಹ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಲಿಕ್ಕೆ ನನಗಾಗೋದಿಲ್ಲ, ನಾನು ನನ್ನ ಟ್ರೆಡಿಷನನ್ನೇ ಫಾಲೋ ಮಾಡ್ತೀನಿ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡುವಾಗ. ನಮ್ಮ ಮಿಡಲ್ ಕ್ಲಾಸ್ ಜೀವನದಲ್ಲಿ ಮಾಡ್ತಿರೋ ಒಂದನೇ ತಪ್ಪು ಕಂಫರ್ಟ್ ಝೋನ್ ಆದರೆ, ಎರಡನೇ ತಪ್ಪು ಕಂಪ್ಯಾರಿಸನ್. ಒಬ್ಬ ಮಗು ಹುಟ್ಟಿದಾಗಲೇ ಶುರು ಮಾಡ್ತಾರೆ ಕಂಪೇರ್ ಮಾಡೋದು. ಅವ ಮಗು ದಪ್ಪಗಿದ್ದಾನೆ, ನಿನ್ನ ಮಗು ಸಣ್ಣಗಿದ್ದಾನೆ, ಅವ ತೋರ, ನೀ ಸಪುರ, ಹೈಟ್, ವೆಯ್ಟ್, ಕಂಪೇರ್. ಅದಾದಮೇಲೆ ಮತ್ತೆ ಶುರುವಾಗ್ತದೆ LKG UKG ಮತ್ತೊಂದು ತಲೆಬಿಸಿ. ಆ LKGಯಲ್ಲಿ ಕೂಡ ಅವನಿಗೆ ಯಾಕೆ ಮಾರ್ಕ್ ಜಾಸ್ತಿ ಬಂತು, ನಿನಗೆ ಯಾಕೆ ಕಡಿಮೆ ಬಂತು, ಅವ ಯಾಕೆ ಅಷ್ಟು ಓದ್ತಾನೆ, ನೀನು ಯಾಕೆ ಅಷ್ಟು ಬರೆಯುವುದಿಲ್ಲ. ಇದ್ದೇ ಕಂಪ್ಯಾರಿಸನ್ನಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಹುಟ್ಟಿ ಬೆಳೀತಿದ್ದಾರೆ. ನಿಮ್ಮ ಜೀವನದ ಡೌನ್ಫಾಲ್ ಶುರುವಾಗೋದೇ ಇಲ್ಲಿಂದ ಮಗ. ಅವರೇ ಕಲಿತಾರೆ, ಅವರೇ ಓದ್ತಾರೆ, ಅವರೇ ಹಣ ಮಾಡಿದ್ರು, ಅವನೇದು ಮಾಡಿದ, ಅವನನ್ನು ನೋಡಿ ನಿನ್ನ ಜೀವನವನ್ನು ನೀನು ಹಾಳು ಮಾಡ್ತಾ ಇದ್ದೀಯ ಮಗ. ಮತ್ತೊಂದು ವಿಷಯ ಹೇಳ್ತೀನಿ ಕೇಳು. ನಿನ್ನ ಜೀವನ ನೀ ಬೆಳೆಯೋ ರೀತಿಗೆ ಒಂದು ಲಿಮಿಟ್ ಇರಬೇಕಾ? ಎಲ್ಲರ ಥರ ಬೆಳಿಲಿಕ್ಕೆ ನೀನು ಸಹ ಪ್ರಾರಂಭ ಮಾಡು, ಎಲ್ಲರೂ ಮಾಡಿದಂತಹ ಅದೇ ಕಂಫರ್ಟ್ ಝೋನಲ್ಲಿ ನೀನಿರಬೇಕು. ಆದರೆ ನಿನ್ನ ಜೀವನದ ರೀತಿ ಬೇರೆಯಾಗಬೇಕಾ? ನಿನ್ನ ಬೆಳೆಯುವ ರೀತಿಗೆ ಲಿಮಿಟ್ ಇರಬಾರ್ದಾ? ನಿನ್ನ ಮನಸ್ಸಲ್ಲಿ ಇರುವುದನ್ನು ನೀನು ಮಾಡು ಮಗ. ಐ ಆಮ್ ದ ಬೆಸ್ಟ್ ಅಂತ ಹೇಳ್ಕೊಂಡು ಜೀವನದಲ್ಲಿ ಮುಂದೆ ಹೋಗು. ಜಗತ್ತಿನಲ್ಲಿ ಯಾರೂ ಕೂಡ ತನ್ನ ಪದವಿಯನ್ನು ಮುಟ್ಟಬಾರ್ದು ಅಂತ ಮೇಲೆ ಹೋದವರೆಲ್ಲರ ಮನದಾಳದ ಮಂತ್ರ ಇದೇ ಆಗಿತ್ತು ಮಗ. ಐ ಆಮ್ ದ ಬೆಸ್ಟ್ ಅಂತ ಈ ಮಂತ್ರವನ್ನು ಹೇಳ್ತಾ ಇದ್ರು. Start following that way. In the field, I have to believe that I'm the best. I'm the best. If you doubt yourself. ಒಂದು ಮಾತು ಹೇಳ್ತೀನಿ ಕೇಳು ಮಗ. ವಿನ್ನರ್ಸ್ ಆಲ್ವೇಸ್ ಫೋಕಸಸ್ ಆನ್ ವಿನ್ನಿಂಗ್, ಬಟ್ ಲೂಸರ್ಸ್ ಆಲ್ವೇಸ್ ಫೋಕಸಸ್ ಆನ್ ದ ವಿನ್ನರ್ಸ್. ಈ ಮಾತು ಬಹಳ ಅದ್ಭುತವಾಗಿದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಮಗ. ಇದೇ ರೀತಿ ಕಂಟೆಂಟ್ ಇಟ್ಕೊಂಡು ಮತ್ತೊಂದು ಸಲ ನಿನ್ನ ಮುಂದೆ ಬಂದಿರ್ತೇನೆ. ನನ್ನನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಡು ಅಂತ ಹೇಳೋದಿಲ್ಲ, ಬದಲಾಗಿ ಆ ವಿಡಿಯೋ ಆಗಿರಬಹುದು ನೀ ಮಿಸ್ ಮಾಡಬೇಡ. ಆ್ಯಂಡ್ ಒನ್ಸ್ ಅಗೈನ್ ಯು ಆರ್ ದ ಬೆಸ್ಟ್ ಮಗ.